ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು ಮತ್ತು ಪ್ರವೀಣ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾ ಮಾಡೋ ಒಂದು ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದರ ಮೂಲಕ ನಾನು ಒಂದು ವಿಡಿಯೋಗೆ ಡೈರೆಕ್ಟಾಗಿ ಎಂಟ್ರಿ ಪಡಿಬೋದು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5 ಪಾಯಿಂಟ್ಸ್ನ ಮೇನಾಗಿ ಇಟ್ಕೊಂಡು, ಅಂದರೆ ಯೂಟ್ಯೂಬ್ಗೆ ಸಂಬಂಧಪಟ್ಟಿದಂಥ ಒಂದು 5 ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಮಾನಿಟೈಸೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ಒಂದು ಯೂಟ್ಯೂಬ್ನ ಹೊಸ ರೂಲ್ಸ್ನ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಮೂರನೇ ಪಾಯಿಂಟ್ ಬಂದು ನಮ್ಮ ಯೂಟ್ಯೂಬ್ಗೆ ದುಡ್ಡು ಹಾಕೋರು ಯಾರು, ಫಂಡರ್ಸ್ ಯಾರು, ಯೂಟ್ಯೂಬಿಂದ ಯಾವ ರೀತಿ ದುಡ್ಡು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾಲ್ಕನೇದು ಬಂದು ನಮ್ಮ ಯೂಟ್ಯೂಬ್ಗೆ ಯಾವ ರೀತಿಯಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ, ಎಷ್ಟು ನಿಮಿಷಗಳ ಕಾಲ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ಒಂದು ನಮ್ಮ ಚಾನಲ್ ಒಂದು ರೇಂಜ್ಗೆ ಹೋಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಐದನೇದು ಮೇನಾಗಿ ಹೇಳೋದಾದರೆ, ಐದನೇದೇ ಬಂದು ಇಲ್ಲಿ ಇಂಟ್ರೆಸ್ಟ್ ಆಗಿರೋಂಥದ್ದು, ಅಂದರೆ ನಮ್ಮ ಒಂದು ಇಂಡಿಯಾದಲ್ಲಿ ಅತಿ ಹೆಚ್ಚು ಯೂಟ್ಯೂಬಿಂದ ಸಂಭಾವನೆ ಪಡೆಯುತ್ತಿರೋಂಥ ವ್ಯಕ್ತಿ ಯಾರು, ಆ ಒಂದು ಚಾನಲ್ ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಮಾನಿಟೈಸೇಷನ್ ಬಗ್ಗೆ ಹೇಳೋದಾದರೆ, ಮಾನಿಟೈಸೇಷನ್ ಅಂದರೆ ನಮ್ಮ ಒಂದು ಚಾನಲ್ಲು ದುಡ್ಡು ಮಾಡೋಕ್ಕೆ ಶುರು ಮಾಡಿದರೆ ಮಾತ್ರ ಮಾನಿಟೈಸೇಷನ್ ಒಂದು ಆಪ್ಷನ್ನ ಅನೇಬಲ್ ಮಾಡ್ತಾರೆ. ಅದನ್ನು ಬಿಟ್ಟರೆ ನಾವು ಯಾವ ರೀತಿಯಾಗಿ ದುಡ್ಡು ಮಾಡೋಕ್ಕಾಗಲ್ಲ. ಮೇಯ್ನಾಗಿ ಮಾನಿಟೈಸೇಷನ್ ಅಂದರೆ ದುಡ್ಡು ಮಾಡೋದು, ಕನ್ನಡದಲ್ಲಿ ಹಣ ಗಳಿಸೋಕೆ ಅಂತ ಮೀನಿಂಗ್ನ ಕೊಡುವಂಥ ಒಂದು ಹೆಸರು ಮಾನಿಟೈಸೇಷನ್. ಯಾವ ರೀತಿ ಅಂದರೆ, ನಮ್ಮ ಒಂದು ಚಾನಲ್ಲು ಹೊಸ ರೂಲ್ಸ್ ಆದಂತಹ ಒಂದು ಯೂಟ್ಯೂಬ್ನ ಒಂದು ಹೊಸ ರೂಲ್ಸ್ ಆದಂತಹ 4,000 ವಾಚಿಂಗ್ ಅವರ್ಸು ಮತ್ತು 1,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಮಾತ್ರ, ಮತ್ತು ಅವಾಗಿದ್ರೂ ಕೂಡ ನಮ್ಮೊಂದು ಚಾನಲ್ಗೆ 3 ಮಂತ್ಸ್ ಅಥವಾ 2 ಮಂತ್ಸ್ ಆದಷ್ಟು ಕಂಪ್ಲೀಟ್ ಆಗಿರೋ ಅಷ್ಟು ಒಂದು ತಿಂಗಳ ಅವಧಿಯಲ್ಲಿ ಆ ನಂತರ ನಮ್ಮ ಚಾನಲ್ಗೆ ಮಾನಿಟೈಸೇಷನ್ನ ಅನೇಬಲ್ ಮಾಡ್ತಾರೆ. ಯಾಕೆ ಇಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳ್ಕೊಬೋದು. ಬಟ್ ಯಾಕಪ್ಪ ಅಂದರೆ, ನಿಮ್ಮ ಒಂದು ಚಾನಲ್ನ ಯೂಟ್ಯೂಬರು ಹಿಂದ್ಗಡೆ ಬ್ಯಾಕ್ ಎಂಡ್ಲಿ ವರ್ಕ್ ಮಾಡಿ ನೋಡ್ತಾ ಇರ್ತಾರೆ, ಯಾವ ರೀತಿ ವಿಡಿಯೋ ಮಾಡಿದ್ದಾರೆ ಮತ್ತು ಯಾವ ರೀತಿ ಯಾವುದಾದ್ರೂ ಕಾಪಿ ರೈಟ್ ಕ್ಲೈಮ್ ಇರುವಂಥ ಒಂದು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದಾರೆ, ಹಿಂಗೆ ಯಾವುದೇ ಒಂದು ದೋಷವಿರೋ ವಿಡಿಯೋಗಳು ಅಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ ನೋಡಿ ಆ ನಂತರ ನಿಮಗೆ ಮಾನಿಟೈಸೇಷನ್ನ ಆಪ್ಷನ್ನ ಅನೇಬಲ್ ಮಾಡೋದು ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಿ ಆ ನಂತರ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ನ ಒಂದು ಆಪ್ಷನ್ನ ಕೊಡ್ತಾರೆ. ಆವಾಗ ಮಾತ್ರ ನಿಮ್ಮ ಚಾನಲ್ಗೆ ದುಡ್ಡು ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಎರಡನೇ ಪಾಯಿಂಟ್ಸ್ ಹೇಳೋದಾದರೆ, ಹೊಸ ರೂಲ್ಸು ಅಂದರೆ ಹೇಳಿದ್ನಲ್ಲ, 4,000 ವಾಚಿಂಗ್ ಅವರ್ಸ್ ಆಗಿರಬೇಕು ಮತ್ತು 1,000 ಸಬ್ಸ್ಕ್ರೈಬರ್ಸ್ ಹೊಂದಿರಬೇಕು ಅಂತ. ಸೊ ನೀವು ಅದನ್ನು ಮಂತ್ ವಾಚ್ ಡಿವೈಡ್ ಮಾಡ್ಕೊಂಡು ಹೋಗಿ 1 ವರ್ಷಕ್ಕೆ ಕೂಡ ನಿಮ್ಮ ಒಂದು ಚಾನಲ್ ಒಂದು ರೇಂಜಿಗೆ ರೀಚ್ ಮಾಡ್ಬೋದು. ಅಂದರೆ ಒಂದು ವಾಚಿಂಗ್ ಅವರ್ಸ್ ಅಷ್ಟು ಒಂದು 4,000 ವಾಚಿಂಗ್ ಅವರ್ಸ್ ಅಂದರೆ ತಿಂಗಳಿಗೆ 20,000 ವಾಚಿಂಗ್ ಅವರ್ಸ್ ಬರ್ಕೋತು ಅಂತಂದರೆ 20,000 ಅಲ್ಲ, 20,000ನೇ ಒಟ್ಟು ಟೋಟಲ್ 4,000 ಇರುತ್ತೆ. ಅದರಲ್ಲಿ 20,000 ಡಿವೈಡ್ ಮಾಡ್ತಾ ಹೋಯ್ತು ಅಂತಂದರೆ ಒಂದು ರೇಂಜಿಗೆ ಹೋಗುತ್ತೆ. ಸೊ ಆವಾಗ 4,000 ಏನು ದೊಡ್ಡದು ಇದಲ್ಲ, ಸೊ ಬೇಗನೆ ಮಾಡ್ಕೋಬೋದು. ಸರಿ, ಅದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಇಷ್ಟಿಷ್ಟು ದಿನಕ್ಕೆ ಇಷ್ಟಿಷ್ಟು ಮಾಡ್ತಾ ಹೋಗುತ್ತೆ ಅಂದರೆ, ಉದಾಹರಣೆಗೆ ದಿನಕ್ಕೆ ಒಂದು ಆದಷ್ಟು ವಿಡಿಯೋಗಳನ್ನು ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಅಂದರೆ ವಾರಕ್ಕೆ ಇಷ್ಟು ಅಂತ ಟಾರ್ಗೆಟ್ ಇಟ್ಕೊಬಿಡಿ. ಅಂದರೆ ಈಗ ಯಾವುದೇ ರೀತಿ ಯೂಟ್ಯೂಬ್ಲಿ ಟಾರ್ಗೆಟ್ ಇಲ್ಲ, ನಾವೇನು ವಿಡಿಯೋ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ದುಡ್ಡು ಬರೋದು, ಅದೇ ರೀತಿಯಾಗಿ ನಾವು ರೇಂಜಿಗೆ ಬೆಳೆಯೋದು. ಸೊ ಅದರಿಂದ ನೀವೊಂದು ಟಾರ್ಗೆಟ್ ಇಟ್ಕೊಂಡು ವಿಡಿಯೋನ ಮಾಡಿ, ಒಂದು ವಾರಕ್ಕೆ ಇಷ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಸೊ ಅದರಿಂದ ಬೇಗನೆ ಬೆಳಿಬೋದು ಮತ್ತು ಬೇಗನೆ ಯೂಟ್ಯೂಬರ್ಸಿಂದ ಸಬ್ಸ್ಕ್ರೈಬರನ್ನು ಪಡ್ಕೋಬೋದು ಮತ್ತು ವ್ಯೂಸ್ಗಳನ್ನ ಪಡ್ಕೋಬೋದು. ಮತ್ತು ಮೂರನೇದಾಗಿ ನಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ಗೆ ಯಾವ ರೀತಿಯಾಗಿ ದುಡ್ಡು ಬರುತ್ತೆ, ಅದನ್ನು ಹಾಕೋರು ಯಾರು, ಹೇಗೆ ಅದು ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಚಾನಲ್ಗೆ ಅಥವಾ ಒಂದು ವಿಡಿಯೋ ನೀವು ಉದಾಹರಣೆಗೆ ನೋಡ್ತಿರ್ತೀರ, ಬೇರೆ ಒಂದು ಚಾನಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀರ, ಆವಾಗ ಫಸ್ಟ್ ಒಂದು ಹ್ಯಾಡ್ ಬರುತ್ತೆ ಅಲ್ವಾ, ನೋಡಿರ್ತೀರ. ಇತ್ತೀಚೆಗೆ ಜಾಸ್ತಿ ಇದಾಗಿರೋದಂದರೆ ಮ್ಯಾಗಿದು ಜಾಸ್ತಿ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾಯಿದ್ದಾರೆ. ಸೊ ಅದನ್ನು ನೀವು ನೋಡ್ತಾ ಹೋಯ್ತಾ ಅಂದರೆ ತಿಳ್ಕೊಬೋದು. ಮತ್ತು ಇನ್ನೊಂದು ಸೆಕೆಂಡ್ ಪಾಯಿಂಟ್ಸ್ ಅಂದರೆ, ಲಾಸ್ಟ್ ಕೂಡ ಒಂದು ಪ್ಲೇ ಆಗುತ್ತೆ ಅಡ್ವರ್ಟೈಸು. ಅದು ಯಾಕೆ ಪ್ಲೇ ಆಗುತ್ತೆ, ಇದೇನು ಸುಮ್ಮನೆ ಹಿಂಗೆ ಕೊಡ್ತಾ ಇರ್ತಾರಲ್ಲ. ಸೊ ಅದೇ ಮೇಯ್ನಾಗಿ ನಮಗೆ ಬೇಸಿಕಾಗಿ ಬರೋದು, ಅದರಿಂದ ನಮಗೆ ದುಡ್ಡು ಬರೋದು. ಅಂದರೆ ನೀವು ನೋಡ್ಬೋದು, 10ರಿಂದ ಮ್ಯಾಕ್ಸಿಮಮ್ ಒಂದು ಮೂವಿ ನೋಡ್ತಿರ್ತೀರ ಅನ್ಕೊಳ್ಳಿ, ಆವಾಗ ಹೆಚ್ಚು ಕಮ್ಮಿ ಒಂದು 10ರಿಂದ 15 ಆ್ಯಡ್ಸ್ ಬರ್ತಾ ಹೋಗುತ್ತೆ. ಸೊ ಆವಾಗ ಮಾತ್ರ ನಿಮ್ಮ ಚಾನಲ್ಗೆ ಜಾಸ್ತಿ ದುಡ್ಡು ಬರೋದು. ನೀವು 5ರಿಂದ 10 ನಿಮಿಷಗಳ ಕಾಲ ವೀಡಿಯೋ ಮಾಡ್ಕೊತಂದ್ರೆ ಬೆಸ್ಟಾಗಿರುತ್ತೆ. ಯಾಕಪ್ಪ ಅಂದರೆ, ಸರ್ವರ್ ಪ್ರಕಾರ ಹೇಳೋದಾದರೆ, ಯೂಟ್ಯೂಬ್ ಸರ್ವರ್ ಪ್ರಕಾರ ಹೇಳೋದಾದರೆ 5ರಿಂದ 10 ನಿಮಿಷ ಒಳಗಡೆ ಇದ್ದರೆ ಮಾತ್ರ ಜಾಸ್ತಿ ವ್ಯೂಸ್ ಸಿಗುತ್ತೆ ಅಂತ ಸರ್ವರ್ ಇದೆ. ಸೊ ಅದರಿಂದ ನೀವು 5ರಿಂದ 10 ನಿಮಿಷ ಒಳಗೆ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಇನ್ನು 5ನೇ ಪಾಯಿಂಟ್ ಬಗ್ಗೆ ಹೇಳೋದಾದರೆ ತುಂಬಾ ಖುಷಿಯಾಗುತ್ತೆ. ಯಾಕಪ್ಪ ಅಂದರೆ, ಒಂದು ಇಂಡಿಯಾದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ, ಅತಿ ಹೆಚ್ಚು ಒಂದು ವ್ಯೂಸ್ಗಳನ್ನು ಹೊಂದಿ, ಹೆಚ್ಚು ಜನಪ್ರಿಯವಾಗಿರುವಂಥ ಒಂದು ವ್ಯಕ್ತಿ ಯಾರಪ್ಪ ಅಂದರೆ, ಟೆಕ್ನಿಕಲ್ ಗುರುಜಿ ಅನ್ನೋ ಒಂದು ಚಾನಲ್ ಇದೆ. ಸೊ ಅವರು ಕೂಡ ಅತಿ ಹೆಚ್ಚಿನ ಒಂದು ವಿಡಿಯೋಗಳನ್ನ ಮಾಡಿ ಅತಿ ಹೆಚ್ಚು ಸಂಭಾವನೆ ಪಡುತ್ತಿರೋಂಥ ಒಂದು ವ್ಯಕ್ತಿ. ಅವ್ರ ಫೋಟೋ ಇಲ್ಲಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಸೊ ಅವರೇ ಒಂದು ಜಾಸ್ತಿ ಸಂಭಾವನೆ ಪಡುವಂಥ ಒಂದು ವ್ಯಕ್ತಿ. ಅವ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅವ್ರ ಬಗ್ಗೆ ನೋಡ್ಕೊಳ್ಳಿ. ತುಂಬಾ ಚೆನ್ನಾದಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ.
ಇವರು ಮತ್ತು ಡೆಲ್ಲಿ ಮತ್ತು ಬಾಂಬೆ ಅಲ್ಲಿ ಮಾತ್ರ ಜಾಸ್ತಿ ವೀಡಿಯೋಗಳನ್ನು ಮಾಡ್ತಾರೆ. ಸೊ ಇವರು ನಮ್ಮ ಒಂದು ಇಂಡಿಯಾದಲ್ಲಿದ್ದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ಮೇನಾಗಿ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ, ಮತ್ತು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಮೇಲೆ ಡೌಟ್ ಇತ್ತು ಅಂದರೆ ಮೇನಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.